ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸುರಾಯಿತು ಕವಿಯಾತ್ಮವು ಹಸುರ್ನೆತ್ತರ್ ಒಡಲಿನಲ್ಲಿ ಅಂತ. ಅಂದ್ರೆ ಎಲ್ಲಾ ಕಡೆ ಹಸಿರು, ಕೊನೆಗೆ ಕವಿಯ ರಕ್ತ ಕೂಡ ಹಸಿರು ಅನ್ನೋದನ್ನ ಕುವೆಂಪು ಹೇಳ್ತಾರೆ. ಹಂಗೆ ಇಲ್ಲಿ ಚಾಮರಾಜನಗರ ಎಲ್ಲಾ ಕಡೆ ಹಸಿರಾಗಿರೋದ್ರಿಂದ ಆ ಒಂದು ಕಾಡು ಮತ್ತೆ ಆ ಹಸೂರಿನ ಸಂತಸ ಏನಿದೆಯಲ್ಲ, ಈ ಇಲ್ಲಿ ಕೆಲಸ ಮಾಡುವ ಪ್ರತಿ ಕ್ಷಣದಲ್ಲೂ ಕೂಡ ಆ ಸಂತಸವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಇವರ ಸಲಹೆಯ ಮೇರೆಗೆನೆ ಕರಿವರದರಾಜ ವೃಕ್ಷವನಕ್ಕೆ ಪ್ರತಿದಿನ ಒಂದೊಂದು ಠಾಣೆಯಿಂದ ಅಧಿಕಾರಿ ಸಿಬ್ಬಂದಿಗಳನ್ನ ಕರ್ಕೊಂಡು ಟ್ರೆಕ್ಕಿಂಗ್ ಹೋಗೋದನ್ನ ಮಾಡ್ತಾ ಇದ್ವಿ. ಮತ್ತೆ ಒಬೆಸಿಟಿ ಇರುವಂತ ನಮ್ಮ ಸ್ಟಾಫ್ಗಳಿಗೆ ಯೋಗ ಮತ್ತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿಸ್ತಾ ಇದ್ದೇನೆ. ಆದ್ರೆ ಈ ಆಪ್ತ ಗೆಳತಿನಲ್ಲಿ ಹೇಗಪ್ಪ ಅಂತಂದ್ರೆ, ಅವರು ತಮ್ಮದು ಯಾವುದೇ ಐಡೆಂಟಿಟಿಯನ್ನ ಹೇಳ್ಬೇಕಾಗಿಲ್ಲ. ಅವ್ರ ಹೆಸರು ಬರೆಯಂಗಿಲ್ಲ, ಅವ್ರಿಗೆ ಇಷ್ಟ ಇದ್ರೆ ಬರಿಬಹುದು, ಅಥವಾ ನನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಹೆಸರು ಊರು ಏನೂ ಬೇಕಾಗಿಲ್ಲ. ನನಗೆ ಇಂಥ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಆ ಡಬ್ಬಿಗೆ ಬರೆದು ಹಾಕಿದ್ರೆ ಅದನ್ನ ನಾವು ತಗೊಂಡು ಬಂದು ಅದಕ್ಕೆ ಪರಿಹಾರವನ್ನ ಕೊಡುವಂತ ವ್ಯವಸ್ಥೆ ಈ ಒಂದು ಆಪ್ತ ಗೆಳತಿ ಕಾರ್ಯಕ್ರಮದಲ್ಲಿದೆ. ಒಂದು ಮಗು ಬರೆದಿತ್ತು, ನನ್ನ ಸ್ನೇಹಿತೆ ಸ್ಕೂಲಿಗೆ ಬರ್ತಾ ಇಲ್ಲ, ಅವಳು ಸ್ಕೂಲ್ ಬಿಡಿಸ್ಬಿಟ್ಟಿದ್ದಾರೆ, ದಯಮಾಡಿ ನೀವು ಕ್ರಮ ತಗೊಳ್ಳಿ ಅಂತ. ಯಾರು ಯೂಟೀಸ್ ಮಾಡ್ತಾರೆ, ಮತ್ತೆ ಯಾವ ಬೈಕಲ್ಲಿ ಬರ್ತಾರೆ, ಯಾವ ಸ್ಥಳದಲ್ಲಿ ನಿಂತ್ಕೊಂಡಿರ್ತಾರೆ, ಯಾವ ಬಸ್ಸಲ್ಲಿ ಆ ಥರ ನಡೀತಾ ಇದೆ ಅನ್ನುವಂಥ ತುಂಬಾ ದೂರುಗಳು ಬಂದಿದೆ. ಅವುಗಳೆಲ್ಲವನ್ನು ಕೂಡ ಅಟೆಂಡ್ ಮಾಡಿಸಿ ಅದಕ್ಕೆ ಪರಿಹಾರವನ್ನ ಒದಗಿಸಿದ್ದೀವಿ. ಲೆಬನಾನ್ ನೋಡಿ, ಪ್ಯಾಲೆಸ್ಟೈನ್ ನೋಡಿ, ಸೂಡಾನ್ ನೋಡಿ, ಈ ತರ ದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿರೋದ್ರಿಂದ ಅಲ್ಲಿ ಅಭಿವೃದ್ಧಿ ಅನ್ನೋದೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಭಿವೃದ್ಧಿಗೆ ಭದ್ರ ಬುನಾದಿ ಯಾವುದು ಅಂದ್ರೆ ಸುಭದ್ರವಾದ ಕಾನೂನು ಮತ್ತು ಸುವ್ಯವಸ್ಥೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮಗೆ ಚಿಕ್ಕದು ಚಿನ್ನದ ನಾಣ್ಯ ಸಿಕ್ಕಿದೆ, ನಮಗೆ ಹೊರಗಡೆ ಮಾರಾಟ ಮಾಡೋದಕ್ಕೆ ಹೆದರಿಕೆ ಆಗ್ತಾ ಇದೆ, ನೀನು ಕೊಟ್ಬಿಡ್ತೀವಿ ಕಡಿಮೆ ದುಡ್ಡಿಗೆ ತಗೊಳ್ಳಿ ಅಂತ. ಸೊ ಅವಾಗ ಇವನು ಒಪ್ಕೊಂಡು ದುಡ್ಡು ಕೊಟ್ಬಿಡ್ತಾನೆ ಅವನಿಗೆ. ಆ ದುಡ್ಡಲ್ಲಿ ಅವ್ರ ಜಾಗ ತಗೊಂಡೋಗಿ ಡೆಲಿವರಿ ಮಾಡೋ ತರ ಮಾಡ್ತಾರೆ ದಾವಣಗೆರೆಯಲ್ಲಿ. ಮಾಡಿದಾಗ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿಸಿ ಚೆಕ್ ಮಾಡ್ಕೊಳಕ್ ಬಿಡಿದೇನೆ ದುಡ್ಡು ಇಸ್ಕೊಂಡು ಇವ್ರಿಗೊಂದು ಪ್ಯಾಕೆಟ್ ಕೊಟ್ಬಿಟ್ಟು ಹೊರಟ್ಬಿಡ್ತಾರೆ. ಆಮೇಲೆ ಬಂದು ನೋಡಿದ್ರೆ ಅದೆಲ್ಲ ಮಣ್ಣಿನಿಂದ ಮಾಡಿರ್ತಕ್ಕಂಥ ನಾಣ್ಯಗಳು, ಪೇಂಟ್ ಮಾಡಿರೋದು. ಸರ್, ಈಗ ಮ್ಯಾಮು ಅವರ ಒಂದು ಅವ್ರು ನೋಡ್ತಾ ಇದ್ರೆ ಅವರು ಒಂದು ಓನ್ ವೇಲಿ ಫ್ರೀಡಮ್ ಬಗ್ಗೆ ಹೇಳಿದ್ರು. ನೀವು ನಿಮ್ಮ ಒಂದು ಕಂಟೆಂಟ್ ಅಲ್ಲಿ ಹೇಳೋದಾದ್ರೆ ಫ್ರೀಡಮ್ ಬಗ್ಗೆ ನೋಡಿ, ಎರಡು ಬಹಳ ಇಂಪಾರ್ಟೆಂಟ್ ಪದಗಳಿದೆ. ಒಂದು ಸ್ವಾತಂತ್ರ್ಯ, ಫ್ರೀಡಮ್, ಇನ್ನೊಂದು ಸ್ವೇಚ್ಛಾಚಾರ ಅಂತ. ಓಕೆ, ಸೊ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಪ್ರೊವಿಷನ್ ಏನು ಅಂತಂತಂದ್ರೆ ಫ್ರೀಡಮ್ ಆಫ್ ರಿಲಿಜಿಯನ್, ಫ್ರೀಡಮ್ ಆಫ್ ಥಾಟ್, ಫ್ರೀಡಮ್ ಆಫ್ ಬಿಲೀಫ್, ಎಲ್ಲಾ ರೀತಿ ಫ್ರೀಡಮ್ ಕೊಟ್ಟಿದೆ. ಯಾಕೆಂತಂದ್ರೆ ಒಬ್ಬ ಮನುಷ್ಯನಿಗೆ ಅತ್ಯಂತ ಪ್ರೀತಿ ಆಗೋದು ಹೃದಯದ ಆಳದಿಂದ ಯಾವುದು ಅಂತಂದ್ರೆ ಸ್ವಾತಂತ್ರ್ಯ ಅಂತ. ಆ ಸ್ವಾತಂತ್ರ್ಯನ ನೀವು ಕಳೆದಾಡಿದಾಗ ಅವನು ಪರಿಪೂರ್ಣ ವ್ಯಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ, ಎಲ್ಲಾ ವ್ಯಕ್ತಿಗಳಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ನಾವು ಸ್ವಾತಂತ್ರ್ಯದಲ್ಲಿ ಹಲವಾರು ಬಗೆಗಳನ್ನ ಕೊಟ್ಟಿದ್ದೀವಿ. ಏನಕ್ಕೆ ಅಂತಂದ್ರೆ ಅವರ ವ್ಯಕ್ತಿತ್ವವನ್ನ ಪರಿಪೂರ್ಣವಾಗಿ ರೂಪಿಸ್ಕೊಳ್ಳಿ ಅವರು, ಅದರಿಂದ ರಾಷ್ಟ್ರದ ಏಳಿಗೆಗೆ ಕಾಣಿಕೆ ಆಗಲಿ ಅಂತ ನಾವು ಕೊಟ್ಟಿರೋದು. ಆದ್ರೆ ಇವತ್ತಿನ ಯುವ ಜನತೆ ಏನಾಗಿದೆ ಅಂದ್ರೆ ಸ್ವಾತಂತ್ರ್ಯನ ಅವರು ಸ್ವೇಚ್ಛಾಚಾರ ಜೊತೆ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಇವೆರಡರ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಗೊತ್ತಾಯ್ತಾ ಇಲ್ಲ. ಏನು ಫ್ರೀಡಮ್ ಅಂತಂದ್ರೆ, ನಾನು ಹೈಸ್ಕೂಲ್ಗೆ ಬಂದಿದ್ದೀನಿ, ಮೊಬೈಲ್ ಯೂಸ್ ಮಾಡಕ್ ಫ್ರೀಡಮ್ ಇಲ್ವಾ? ನಾನು ಹೈಸ್ಕೂಲ್ಗೆ ಬಂದಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ ಫ್ರೀಡಮ್ ಇಲ್ವಾ? ಈ ತರ ಮಾಡಿ ಅವ್ರು ಏನಾಗ್ತಾ ಇದೆ ಅಂತಂದ್ರೆ ಡೇ ಬೈ ಡೇ ಅವರ ನಡವಳಿಕೆಯಲ್ಲಿ ಬಹಳ ಏರ್ಪೇರಾಗಿ ಅವರು ಅವರ ಕೆರಿಯರು, ಅವರ ವಿದ್ಯಾಭ್ಯಾಸವನ್ನ ಕಡೆಗಣಿಸಿ ಬೇರೆ ಇತರ ಅನಪೇಕ್ಷಿತ ಚಟುವಟಿಕೆಗಳ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನೇನು ಇಷ್ಟಪಡ್ತೀನಿ ಅಂತಂದ್ರೆ ಇವತ್ತಿನ ಯುವ ಜನತೆಗೆ ಸ್ವೇಚ್ಛಾಚಾರ ಸ್ವಾತಂತ್ರ್ಯ ಅಲ್ಲ, ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಅಲ್ಲ, ಎರಡೂ ಬೇರೆ ಬೇರೆ ಇದೆ. ನೀವು ಸ್ವಾತಂತ್ರ್ಯನ ಉಪಯೋಗಿಸ್ಕೊಂಡು ನಿಮ್ಮ ಕರಿಯರು, ನಿಮ್ಮ ಕ್ಯಾರೆಕ್ಟರು, ಇದನ್ನ ಪರ್ಸನಾಲಿಟಿನ ಡೆವಲಪ್ ಮಾಡಿ, ಬಟ್ ನಾಟ್ ದಿ ಸ್ವೇಚ್ಛಾಚಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಮ್ಯಾಮ್, ಈಗ ಚಾಮರಾಜನಗರ ಜಿಲ್ಲೆ 2 ಸ್ಟೇಟ್ ಬಾರ್ಡರ್ಸ್ಗಳನ್ನ ಹಂಚಿಕೆ ಮಾಡ್ಕೊಳ್ಳುತ್ತೆ. ಸೊ ತುಂಬಾ ಚಾಲೆಂಜಸ್ ಫೇಸ್ ಮಾಡಬೇಕು ಅಂತ ಕಾಣಿಸುತ್ತೆ. ನೀವು ಅದ್ರ ಬಗ್ಗೆ ಹೇಳೋದಾದ್ರೆ 2 ಸ್ಟೇಟ್ ಬಾರ್ಡರ್ಗಳು ಆಗುತ್ತೆ, ಸ್ಮಗ್ಲಿಂಗ್ ಆಗಿರ್ಬೋದು, ಪೆಡ್ಲಿಂಗ್, ನೀವು ಹೇಳಿದ್ರಿ, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಏನೆಲ್ಲ ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡ್ಬೋದು? ಚಾಮರಾಜನಗರ ಗಡಿ ಜಿಲ್ಲೆ, ಕೇರಳ ಮತ್ತೆ ತಮಿಳುನಾಡು 2 ರಾಜ್ಯಗಳ ಗಡಿಯನ್ನ ಹಂಚಿಕೊಂಡಿದ್ದೇವೆ ನಾವು. ಹಾಗಾಗಿ
ಇದಕ್ಕೆ ನಿರ್ದಿಷ್ಟವಾದಂಥ ಕೆಲವು ಅನುಕೂಲ ಮತ್ತೆ ಅನಾನುಕೂಲಗಳು ಎರಡನ್ನೂ ಸಹ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಪೊಲೀಸಿಂಗ್ ಆಗಿ ಬಂದಂತ ಸಂದರ್ಭದಲ್ಲಿ ನಾವು ಅಂತಾರಾಜ್ಯ ಗಡಿನಲ್ಲಿ ನಮ್ಮ ಪೊಲೀಸ್ ಏನು ಚೆಕ್ ಪೋಸ್ಟ್ಗಳನ್ನು ಹಾಕಿರ್ತೀವಿ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೀದೇ ಇರೋ ರೀತಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಹಾಗೇನೆ ಅಂತಾರಾಜ್ಯ ಕಳ್ಳರು ಕ್ರಿಮಿನಲ್ಸು ಕೂಡ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗುವಂತ ಸಾಧ್ಯತೆ ಇದೆ. ಬಹಳಷ್ಟು ಕಳ್ಳತನದ ಪ್ರಕರಣಗಳಲ್ಲಿ ಕೂಡ ಈ 3 ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ರಾಜ್ಯಗಳಿಗೆ ಸೇರಿರ್ತಕ್ಕಂಥ ಕ್ರಿಮಿನಲ್ಸ್ ಭಾಗಿಯಾಗಿರೋದು ಅಂದ್ರೆ 3 ರಾಜ್ಯಗಳಲ್ಲೂ ಭಾಗಿಯಾಗಿರುವಂಥದ್ದನ್ನು ಸಹ ನೋಡ್ಬೋದು. ಅಂದ್ರೆ ಇಲ್ಲಿ ಈ ತರದ ಒಂದು ಪರಿಸ್ಥಿತಿನಲ್ಲಿ ಬಂದಾಗ ನಾವು ಹೆಚ್ಚು ಏನು ನಮ್ಮ ಪ್ರಿಪರೇಷನ್ ಅನ್ನ ಹೆಚ್ಚು ಜಾಸ್ತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಅಂದ್ರೆ ಅಲ್ಲಿನ ಕ್ರಿಮಿನಲ್ಸ್ಗಳನ್ನ ಲಿಸ್ಟ್ ಮಾಡ್ತಕ್ಕಂಥದ್ದಾಗ್ಲಿ, ಬಾರ್ಡರ್ ಕ್ರೈಮ್ ಮೀಟಿಂಗ್ಸ್ಗಳನ್ನ ಮಾಡುವಂಥದ್ದು, ಮತ್ತೆ ಚೆಕ್ ಪೋಸ್ಟ್ಗಳಲ್ಲಿ ಚೆಕಿಂಗ್ ಮಾಡ್ತಕ್ಕಂಥ ವಿಧಾನದಲ್ಲಿ ಆ ರೆಕಾರ್ಡ್ಸ್ ಅನ್ನ ನೀಟಾಗಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಈ ಎಲ್ಲವುಗಳನ್ನ ಬಳಸ್ಕೊಂಡು ಮತ್ತೆ ಬೇರೆ ರಾಜ್ಯದ ಅಧಿಕಾರಿಗಳೊಂದಿಗೆ ಕೂಡ ನಾವು ಒಂದು ಒಳ್ಳೆ ಕೋಆರ್ಡಿನೇಷನ್ ಇಟ್ಕೊಂಡಿದ್ದಾಗ ಈ ಎಲ್ಲ ಯಾವುದೇ ಸಮಸ್ಯೆ ಬಂದಾಗ ಕೂಡ ಅದನ್ನ ಒಟ್ಟಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನಾವು ಇಲ್ಲಿ ಹೊಗೇನಕಲ್ಗೆ ಸಂಬಂಧಪಟ್ಟಂತ ಒಂದು ಇಶ್ಯೂ ಬಂದಾಗ ಅಲ್ಲಿ ಪಕ್ಕದ ರಾಜ್ಯಕ್ಕೆ ಅಲ್ಲಿ ಹೋಗಿ ಅಲ್ಲಿನ ಅಧಿಕಾರಿಗಳೊಂದಿಗೆ ಮಾತುಕತೆ ಮಾಡ್ಕೊಳ್ಳುವಂಥದ್ದಾಗ್ಲಿ, ಮತ್ತೆ ಅರಣ್ಯ ಇಲಾಖೆಯವರೊಂದಿಗೆ ಏನು ಪೊಲೀಸ್ ಕೋಆರ್ಡಿನೇಷನ್ ಮಾಡ್ಕೋಬೇಕು ಆ ಥರದ್ದನ್ನೆಲ್ಲ ಒಂದು ಸಿದ್ಧಗೊಳಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಚಾಮರಾಜನಗರ ಒದಗಿಸ್ಕೊಡ್ತಾ ಇದೆ. ಎಸ್, ಹಾಗಾದ್ರೆ ನಿಮ್ಮ ಒಂದು ಜಿಲ್ಲೆ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಒಂದು ಕೊಡುಗೆಗಳು ಏನ್ ಕೊಡ್ಬೇಕು ಅನ್ಕೊಳ್ತಾ ಇದ್ದೀರಾ? ಅಂದ್ರೆ ಫ್ಯೂಚರ್ ಅಲ್ಲಿ ಇಂಪ್ಲಿಮೆಂಟೇಷನ್ ಡೆವಲಪ್ಮೆಂಟ್ ಯಾವ ರೀತಿ ನಿಮ್ ಕಡೆಯಿಂದ ಇಬ್ರು ಸತಿಪತಿ ಇಬ್ರು ಪೊಲೀಸ್ ಆಗಿದ್ದೀರಿ, ಇನ್ನು ಯಾವ ರೀತಿ ನಾವು ಡೆವಲಪ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಈಗ ನಿಮ್ಗೆ ಗೊತ್ತಿರೋ ಹಾಗೆ ಚಾಮರಾಜನಗರ ಜಿಲ್ಲೆ ಕಾಡು ಪ್ರದೇಶವನ್ನ ಹೆಚ್ಚಾಗಿ ಅಂದ್ರೆ 52% ಕಾಡು ಇರ್ತಕ್ಕಂಥ ಜಿಲ್ಲೆ ಇದು. ಅದಕ್ಕೆ ಈಗ ಎಲ್ಲಿ ಮೊದಲನೇದಾಗಿ ಚಾಮರಾಜನಗರದ ಜಿಲ್ಲೆನಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಆಗ್ತಾ ಇರುವಂತಹ ಒಂದು ಅತೀವ ಸಂತೋಷ ಏನಪ್ಪಾ ಅಂತಂದ್ರೆ, ಯಾವ ಜಾಗಕ್ಕೆ ಹೋಗಿ ನೀವು ಆ ಕಡೆ ಮಲೆ ಮಹದೇಶ್ವರಕ್ಕೆ ಹೋಗಿ, ಈ ಕಡೆ ಬಂಡೀಪುರಕ್ಕೆ ಹೋಗಿ, ಈ ಕಡೆ ಹನೂರ್ ಸೈಡ್ ಬನ್ನಿ, ಎಲ್ಲಾ ಕಡೆ ಕಾಡು, ಎಲ್ಲಿ ಹೋದ್ರೆ ಹಸಿರು ಆಯ್ತಾ. ಅದು ತುಂಬಾ ಖುಷಿ ಕೊಡುವಂತ ವಿಚಾರ. ಮತ್ತೆ ಮೊದಲೇ ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಮತ್ತೆ ಕುವೆಂಪು ಅವರ ಬರಹಗಳಿಂದ ತುಂಬಾ ಪ್ರಭಾವಿತಳಾಗಿರೋಂಥವಳು ನಾನು. ಅವರು ಹೇಳ್ತಾರೆ ಒಂದ್ ಕಡೆ, ಹಸುರೆತ್ತಲ್ ಕಡಲಿನಲ್ಲಿ, ಹಸುರಾಯಿತು ಕವಿಯಾತ್ಮವು ಹಸುರ್ನೆತ್ತರ್ ಒಡಲಿನಲ್ಲಿ ಅಂತ. ಅಂದ್ರೆ ಎಲ್ಲಾ ಕಡೆ ಹಸಿರು, ಕೊನೆಗೆ ಕವಿಯ ರಕ್ತ ಕೂಡ ಹಸಿರು ಅನ್ನೋದನ್ನ ಕುವೆಂಪು ಹೇಳ್ತಾರೆ. ಹಂಗೆ ಇಲ್ಲಿ ಚಾಮರಾಜನಗರ ಎಲ್ಲಾ ಕಡೆ ಹಸಿರಾಗಿರೋದ್ರಿಂದ ಆ ಒಂದು ಕಾಡು ಮತ್ತೆ ಆ ಹಸೂರಿನ ಸಂತಸ ಏನಿದೆಯಲ್ಲ, ಇಲ್ಲಿ ಕೆಲಸ ಮಾಡುವ ಪ್ರತಿ ಕ್ಷಣದಲ್ಲೂ ಕೂಡ ಆ ಸಂತಸವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆ ಈ ಚಾಮರಾಜನಗರ ಜಿಲ್ಲೆ ಪ್ರಾಕೃತಿಕ ಸೊಬಗಿನಿಂದ ಕೂಡಿದರ ಜೊತೆಗೇನೆ ಇಲ್ಲಿನ ಜನ ಕೂಡ ಅಷ್ಟೇ ಕಾಡಿಗೆ ಹತ್ತಿರ ಇರ್ತಕ್ಕಂಥ ಮುಗ್ಧ ಜನ ಇದ್ದಾರೆ. ಹಾಗಾಗಿ ಇಲ್ಲಿಯವರಿಗೆ ನಾವು ಕೊಡ್ತಕ್ಕಂಥ ಪೊಲೀಸಿಂಗ್ ಅಥವಾ ಏನ್ ಸರ್ವಿಸ್ ಮಾಡ್ತಾ ಇದ್ದೀವಿ, ನಮ್ಮ ಕೆಲಸಗಳು ಪ್ರತಿಯೊಬ್ಬ ಜನಕ್ಕೂ ತಲುಪುವ ನಿಟ್ಟಿನಲ್ಲಿ ಏನೇನ್ ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ವಿ. ನಮ್ಮ ಪೊಲೀಸಿಂಗ್ ಅಲ್ಲಿ ಇರ್ಬೋದು, ನಮ್ಮ ಪೊಲೀಸ್ನವರು ಪ್ರತಿ ದಿನದ ಕಾರ್ಯಕ್ರಮವನ್ನ ಶುರು ಮಾಡುವಾಗ್ಲೂ ಕೂಡ ಈಗ ನಮ್ಮ ಕೆಲಸವನ್ನ ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತಿದೀವಿ ಅಂತಂದ್ರೆ ಆ ಸೇವೆ ಜನಕ್ಕೆ ಸರಿಯಾಗಿ ತಲುಪುತ್ತೆ ಅಂತ. ಹಾಗಾಗಿ ನಮ್ಮ ಸ್ಟಾಫ್ ಕರೆಕ್ಟ್ ಆಗಿ ಆರೋಗ್ಯಕರವಾಗಿರ್ಬೇಕು ಮತ್ತೆ ಸರಿಯಾಗಿ ಕೆಲಸ ಮಾಡ್ಬೇಕಂತೇಳಿ ಫಿಟ್ನೆಸ್ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ವಿ. ಅದಕ್ಕೋಸ್ಕರ ಇವರ ಸಲಹೆಯ ಮೇರೆಗೆನೆ ಕರಿವರದ ರಾಜ ವೃಕ್ಷವನಕ್ಕೆ ಪ್ರತಿದಿನ ಒಂದೊಂದು ಠಾಣೆಯಿಂದ ಅಧಿಕಾರಿ ಸಿಬ್ಬಂದಿಗಳನ್ನ ಕರ್ಕೊಂಡು ಟ್ರೆಕ್ಕಿಂಗ್ ಹೋಗೋದನ್ನ ಮಾಡ್ತಾ ಇದ್ವಿ. ಮತ್ತೆ ಒಬೆಸಿಟಿ ಇರುವಂತ ನಮ್ಮ ಸ್ಟಾಫ್ಗಳಿಗೆ ಯೋಗ ಮತ್ತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿಸ್ತಾ ಇದ್ದೇನೆ. ಅದು ಒಂದು ನಮ್ಮವರು ಫಿಸಿಕಲ್ ಆಗಿ ಮತ್ತೆ ಮೆಂಟಲ್ ಆಗಿ ಫಿಟ್ನೆಸ್ ಆಗಿರ್ಬೇಕು, ಕೆಲಸ ಮಾಡ್ಲಿಕ್ಕೆ
ಎಲ್ಲ ತರದ ಅಂದ್ರೆ ನಮ್ಮ ಪೊಲೀಸಿಂಗ್ ಮಾಡೋದಕ್ಕೆ ಮಾನಸಿಕವಾಗಿ ಕೂಡ ಸಿದ್ಧ ಇರಬೇಕು. ಎಲ್ಲೂ ಕೂಡ ಕೆಲಸವನ್ನ ನಿರ್ಲಕ್ಷ್ಯತೆ ಮಾಡಬಾರ್ದು ಅನ್ನೋದಕ್ಕೆ ಏನೇನು ನಾವು ಮೀಟಿಂಗ್ಸ್ ಮಾಡುವಂಥದ್ದು, ಏನೇನು ಕ್ರಮ ತಗೊಳ್ಬೇಕಿಲ್ಲ ಅದೆಲ್ಲ ಒಂದು ಕಡೆ. ಹಾಗೇನೆ ಜನಗಳಿಗೂ ಕೂಡ ನಾವು ರೀಚ್ ಆಗಿರ್ಬೇಕು ಅಂತೇಳಿ ಅದಕ್ಕೆ ಒಂದು ವಿಶೇಷವಾದ ಕಾರ್ಯಕ್ರಮ ಆಪ್ತ ಗೆಳತಿ ಅಂತ ಹೇಳಿ ನಾನು ಚಾಮರಾಜನಗರ ಜಿಲ್ಲೆನಲ್ಲಿ ತಂದಿದ್ದೇವೆ. ಅದು ಹೇಗಪ್ಪ ಅಂತಂದ್ರೆ ಪ್ರತಿ ಈಗ ಹೈಸ್ಕೂಲು ಮತ್ತೆ ಹೈಯರ್ ಪ್ರೈಮರಿ ಸ್ಕೂಲು, PU ಮತ್ತೆ ಡಿಗ್ರಿ ಕಾಲೇಜಸ್ ಅಲ್ಲಿ ಒಂದು ಆಪ್ತ ಗೆಳತಿ ಅಂತ ಒಂದು ಬಾಕ್ಸ್ ಅನ್ನ ಇಟ್ಟಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಹೆಣ್ಮಕ್ಳು ಮತ್ತೆ ಯಾರು ಬೇಕಾದ್ರೂ ಆಗಿರ್ಬೋದು, ತಮಗ ಆಗ್ತಕ್ಕಂಥ ಯಾವುದೇ ತರದ ದೌರ್ಜನ್ಯ ಅಥವಾ ತೊಂದರೆಗಳನ್ನ ಆ ಬಾಕ್ಸ್ ಅಲ್ಲಿ ಬರೆದು ಹಾಕ್ಲಿಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ಈಗ ನಾವು ಅನ್ಕೋಬಹುದು ಎಷ್ಟೊಂದು ಮಾಧ್ಯಮ ಇದೆ, ಅಂದ್ರೆ ಎಷ್ಟೊಂದು ಸಾಧ್ಯತೆ ಇದೆ. ನೇರವಾಗಿ ಬಂದು ಪೊಲೀಸ್ ಸ್ಟೇಷನ್ಗೆ ಕೊಡಬಹುದು, ಅಥವಾ ಒಂದು ವಾಟ್ಸಪ್ ಮಾಡಬಹುದು, ಮೇಲ್ ಮಾಡಬಹುದು. ಎಷ್ಟೆಲ್ಲದರ ನಡುವೆ ಆಪ್ತ ಗೆಳತಿ ಅದನ್ನು ಮಾಡೋದು ಏನ್ ಅಗತ್ಯ ಅನ್ನುವಂಥದ್ದು ಬರಬಹುದು. ಆದ್ರೆ ಇಲ್ಲಿ ಎಲ್ಲಾ ಕಡೆ ನಾವು ಹೋದಾಗ ಎಲ್ಲೂ ಕೂಡ ನಮಗೆ ನಾವು ಅನಾಮಧೇಯವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಅನಾನಿಮಿಟಿ ಇರಲ್ಲ. ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಅಂತಂದ್ರೆ ನಾನು ಯಾರಂತ ಪೊಲೀಸ್ನವ್ರಿಗೆ ಗೊತ್ತಾಗೇ ಆಗುತ್ತೆ. ಹಾಗೆ ಆದ್ರೆ ಈ ಆಪ್ತ ಗೆಳತಿನಲ್ಲಿ ಹೇಗಪ್ಪ ಅಂತಂದ್ರೆ ಅವರು ತಮ್ಮದು ಯಾವುದೇ ಐಡೆಂಟಿಟಿಯನ್ನ ಹೇಳ್ಬೇಕಾಗಿಲ್ಲ, ಅವ್ರ ಹೆಸರು ಬರೆಯಂಗಿಲ್ಲ, ಅವ್ರಿಗೆ ಇಷ್ಟ ಇದ್ರೆ ಬರಿಬಹುದು, ಅಥವಾ ನನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಹೆಸರು ಊರು ಏನೂ ಬೇಕಾಗಿಲ್ಲ, ನನಗೆ ಇಂಥ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಆ ಡಬ್ಬಿಗೆ ಬರೆದು ಹಾಕಿದ್ರೆ ಅದನ್ನ ನಾವು ತಗೊಂಡ್ ಬಂದು ಅದಕ್ಕೆ ಪರಿಹಾರವನ್ನ ಕೊಡುವಂತ ವ್ಯವಸ್ಥೆ ಈ ಒಂದು ಆಪ್ತ ಗೆಳತಿ ಕಾರ್ಯಕ್ರಮದಲ್ಲಿದೆ. ಇದನ್ನ ಹೇಗೆ ನಾವು ಕಾರ್ಯಗತಗೊಳಿಸ್ತೀವಿ ಅಂತಂದ್ರೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಈ ಬಾಕ್ಸ್ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಈವನ್ ಟೀಚರ್ಸ್ ಕೂಡ ಹಾಕ್ಬೋದು, ಅವ್ರಿಗೆ ಏನೇ ಸಮಸ್ಯೆ ಇದ್ದೀರ ಅಂತನೂ ಇದೆ. ಅದನ್ನ ಪ್ರತಿ ಶನಿವಾರ ನಮ್ಮ ಸಿಬ್ಬಂದಿ ಒಬ್ರು ಮತ್ತೆ ಶಾಲೆಯಿಂದ ಒಬ್ಬ ಟೀಚರ್ ಅನ್ನ ನೇಮಕ ಮಾಡಿರ್ತೀವಿ. ಅವರು ಹೋಗಿ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಜಸ್ಟ್ ಆ ಬಾಕ್ಸ್ ಅಲ್ಲಿ ಇರುವಂತಹ ಎಷ್ಟು ದೂರುಗಳು, ಒಂದು 10 ದೂರು ಬಂದಿದೆ ಅಂತಂದ್ರೆ ಆ ದೂರನ್ನ ಒಂದು ರಿಜಿಸ್ಟರ್ ಅಲ್ಲಿ, ಅಂದ್ರೆ ಈ ದಿನ 10 ದೂರನ್ನ ಇಲ್ಲಿ ಸ್ವೀಕರಿಸಿದೀವಿ ಅಂತ ಬರೀ ನಂಬರ್ಸ್ ಅಷ್ಟೇ ಬರೆದ್ಬಿಟ್ಟು ಠಾಣೆಗೆ ತಗೊಂಡ್ ಬರ್ತೀವಿ. ಠಾಣೆನಲ್ಲಿ ಅದನ್ನ ಓಪನ್ ಮಾಡಿ ಏನೇನು ದೂರುಗಳಿದೆ ಮತ್ತೆ ಏನ್ ಕ್ರಮ ತಗೊಳ್ಬೇಕು ಅನ್ನುವಂಥದ್ದಕ್ಕೆ ಮತ್ತೊಂದು ರಿಜಿಸ್ಟರ್ ಮಾಡಿ ತುಂಬಾ ದೂರುಗಳನ್ನ, ಮತ್ತೆ ತುಂಬಾ ಉಪಯುಕ್ತವಾದಂತ ದೂರುಗಳು ಬಂದಿದೆ ಇಲ್ಲಿ ತನಕ. ಹೇಗೆ ಅಂತಂದ್ರೆ ಯಾರೋ ಒಂದು ಮಗು ಬರೆದಿತ್ತು, ನನ್ನ ಸ್ನೇಹಿತೆ ಸ್ಕೂಲಿಗೆ ಬರ್ತಾ ಇಲ್ಲ, ಅವಳು ಸ್ಕೂಲ್ ಬಿಡಿಸ್ಬಿಟ್ಟಿದ್ದಾರೆ, ದಯಮಾಡಿ ನೀವು ಕ್ರಮ ತಗೊಳ್ಳಿ ಅಂತ. ಮತ್ತೆ ನಮ್ಮ ಇನ್ಸ್ಪೆಕ್ಟರು ಹೋಗಿ ಅಂದ್ರೆ ಆ ಹುಡ್ಗಿ ಹೆಸರು ಬರ್ದಿತ್ತು, ಹೋಗಿ ಕೇಳಿದಾಗ ಅವ್ರ ಮನೆಯಲ್ಲಿ ಏನೋ ಆರ್ಥಿಕ ಸಮಸ್ಯೆ ಬೇರೆ ಸಮಸ್ಯೆಗಳಿಂದ ಅವಳನ್ನ ಸ್ಕೂಲ್ ಬಿಡಿಸ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ರು. ಮತ್ತೆ ಅವ್ರ ತಂದೆ ತಾಯಿಗಳಿಗೆ ಒಪ್ಪಿಸಿ ಅವ್ರನ್ನ ಶಾಲೆಗೆ ಪುನಃ ಕರ್ಕೊಂಡು ಬರುವಂತ ವ್ಯವಸ್ಥೆ ಆಯ್ತು. ಮತ್ತೆ ಈವ್ ಟೀಸಿಂಗ್ ಬಗ್ಗೆ ತುಂಬಾ ದೂರುಗಳು ದಾಖಲಾಗಿದೆ. ಮತ್ತೆ ಅವರೇನು ತಮ್ಮ ಹೆಸರುಗಳನ್ನು ಬರ್ದಿಲ್ಲ, ಬಟ್ ಯಾರು ಯೂಟೀಸ್ ಮಾಡ್ತಾರೆ, ಮತ್ತೆ ಯಾವ ಬೈಕಲ್ಲಿ ಬರ್ತಾರೆ, ಯಾವ ಸ್ಥಳದಲ್ಲಿ ನಿಂತ್ಕೊಂಡಿರ್ತಾರೆ, ಯಾವ ಬಸ್ಸಲ್ಲಿ ಆ ತರ ನಡೀತಾ ಇದೆ ಅನ್ನುವಂತ ತುಂಬಾ ದೂರುಗಳು ಬಂದಿದೆ. ಅವುಗಳೆಲ್ಲವನ್ನು ಕೂಡ ಅಟೆಂಡ್ ಮಾಡಿಸಿ ಅದಕ್ಕೆ ಪರಿಹಾರವನ್ನ ಒದಗಿಸಿದೀವಿ. ಈ ತರ ಜನಗಳಿಗೆ ಹತ್ತಿರ ಆಗುವಂತಹ ಕಾರ್ಯಕ್ರಮಗಳು, ಮತ್ತೆ ಪ್ರತಿ ಠಾಣೆನಲ್ಲಿ ಜನಸಂಪರ್ಕ ಸಭೆಗಳನ್ನ ಮಾಡ್ತಾ ಇದೀವಿ, ಬೀಟ್ ಮೆಂಬರ್ಸ್ ಸಭೆಗಳನ್ನ ಮಾಡ್ತಾ ಇದೀವಿ. ಯಾವುದೇ ಒಂದು ಪ್ರಕರಣ ದಾಖಲಾಯಿತು ಅಥವಾ ಯಾವ ಪ್ರಕರಣ ಮುಂಟಾಗಬಹುದು ಅನ್ನೋಂಥದ್ದು ನಾವು ಆಂಟಿಸಿಪೇಟ್ ಮಾಡ್ತಾ ಇದೀವಿ. ಅದಕ್ಕೆಲ್ಲ ಮೀಟಿಂಗ್ಗಳನ್ನ ಮಾಡಿಬಿಟ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಇತ್ತೀಚೆಗೆ ನಾವು ರೆಸಾರ್ಟ್ಸ್ ಓನರ್ಸ್ ಮತ್ತೆ ಹೋಮ್ ಸ್ಟೇ ಓನರ್ಸ್ಗಳನ್ನ ಕರೆಸ್ಬಿಟ್ಟು ಇಲ್ಲಿಗೆ ಬರ್ತಕ್ಕಂಥ ಗೆಸ್ಟ್ಗಳ ಸುರಕ್ಷತೆ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮಾಡಿದ್ವಿ, ಬ್ಯಾಂಕ್ ಸುರಕ್ಷತೆ ಬಗ್ಗೆ ಕ್ರಮ ತಗೊಳ್ಳೋಕೆ, ಮತ್ತೆ ಮೈಕ್ರೋ ಫೈನಾನ್ಸ್ನವರು ಜನಗಳಿಗೆ ತೊಂದರೆ ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ಮೀಟಿಂಗ್ಗಳನ್ನು ಮಾಡಿದ್ವಿ. ಸಾಕಷ್ಟು ಜನಕ್ಕೆ ತಲುಪುವಂತ ಪೊಲೀಸಿಂಗ್ ಅನ್ನ ಮಾಡ್ಲಿಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಸರ್, ಈಗ ಮ್ಯಾಮ್ ಇಷ್ಟೋ ತನಕ ಹೇಳಿದ್ರು ಯಾವ ರೀತಿ ಡೆವಲಪ್ ಮಾಡಬೇಕು ಮತ್ತೆ ಅವರ ಒಪಿನಿಯನ್ ಏನು ಅಂತ. ಹಾಗಾದ್ರೆ ನಿಮ್ಮ ಒಂದು ಒಪಿನಿಯನ್ ಏನಾಗಿರುತ್ತೆ ಈ ಒಂದು ಡಿಸ್ಟ್ರಿಕ್ಟ್ ಜನತೆ ಬಗ್ಗೆ, ಜನಸಾಮಾನ್ಯರ ಅವರ ಒಂದು ಮೆಂಟಾಲಿಟಿ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಟ್ಸ್ ಎ ವೆರಿ ಗುಡ್ ಕ್ವಶನ್. ನೋಡಿ, ತಾವು ಡೆವಲಪ್ಮೆಂಟ್ ಅಂತ ಹೇಳಿದ್ರಿ. ಡೆವಲಪ್ಮೆಂಟ್ ಗೆ ಕನ್ನಡದಲ್ಲಿ ಅಭಿವೃದ್ಧಿ ಅಂತ ಹೇಳ್ತೀವಿ. ಹೌದು, ಅಭಿವೃದ್ಧಿನ ಪೊಲೀಸ್ನವ್ರು ಮಾಡಕ್ಕಾಗಲ್ಲ. ಅಭಿವೃದ್ಧಿಗೆ ಪೂರಕವಾದ ಒಂದು ವಾತಾವರಣವನ್ನು ಪೊಲೀಸ್ನವ್ರು ನಿರ್ಮಿಸ್ಕೊಡ್ಬೋದು. ಎಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಎಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆ ಇರುತ್ತೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ನೀವು ಮಿಡಲ್ ಈಸ್ಟ್ ನೋಡಿ, ಲೆಬನಾನ್ ನೋಡಿ, ಪ್ಯಾಲೆಸ್ಟೈನ್ ನೋಡಿ, ಸೂಡಾನ್ ನೋಡಿ, ಈ ತರ ದೇಶಗಳಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿರೋದ್ರಿಂದ ಅಲ್ಲಿ ಅಭಿವೃದ್ಧಿ ಅನ್ನೋದೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಅಭಿವೃದ್ಧಿಗೆ ಭದ್ರ ಬುನಾದಿ ಯಾವುದು ಅಂದ್ರೆ ಸುಭದ್ರವಾದ ಕಾನೂನು ಮತ್ತು ಸುವ್ಯವಸ್ಥೆ. ಸೊ ಅದಿದ್ರೆ ಮಾತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ.
ಪೊಲೀಸ್ನವರ ಪಾತ್ರ ಕಾನೂನು ಸುವ್ಯವಸ್ಥೆ ಹೆಂಗೆ ಅಂತಂದ್ರೆ ವಾತಾವರಣದಲ್ಲಿ ಆಕ್ಸಿಜನ್ ಇದ್ದಂಗೆ. ಈಗ ನಿಮಗೆ ನನಗೆ ಇಲ್ಲಿರೋರು ಯಾರಿಗೂ ಆಕ್ಸಿಜನ್ ಕೊರತೆ ಅನ್ನಿಸ್ತಾ ಇಲ್ಲ, ಯಾಕೆಂತಂದ್ರೆ ನಾವು ಆಕ್ಸಿಜನ್ ನ ನೀಟಾಗಿ ತಗೋತಾ ಇದೀವಿ, ಬಿಡ್ತಾ ಇದೀವಿ. ಅದು ಇಲ್ಲದೆ ಇದ್ದಾಗ ನಮಗೆ ಆಕ್ಸಿಜನ್ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಹಂಗೆ ಪೊಲೀಸ್ನವರು ಕರೆಕ್ಟ್ ಆಗಿ ಕೆಲಸ ಮಾಡೋದು ಎಲ್ಲಿವರೆಗೆ ಮಾಡ್ತಾರೆ ಅಲ್ಲಿವರೆಗೆ ಜನಗಳಿಗೆ ಅದ್ರದ್ದು ಕೊರತೆ ಕಾಣಲ್ಲ. ಪೊಲೀಸ್ನವರು 1 ಗಂಟೆ ಆಬ್ಸೆಂಟ್ ಆಯ್ತು ಅಂದ್ರೆ ಡ್ಯೂಟಿಯಿಂದ, ಅವಾಗ ಒಂದು ವಾತಾವರಣ ಸೃಷ್ಟಿ ಆಗುತ್ತಲ್ಲ, ಆ ವಾತಾವರಣದಲ್ಲಿ ಪೊಲೀಸ್ನವ್ರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಅಭಿವೃದ್ಧಿಗೆ ಪೊಲೀಸ್ನವರು ಯಾವ ರೀತಿ ಬೆಂಬಲ ಕೊಡ್ಬೋದು ಅಂದ್ರೆ, ವಿ ಆರ್ ಕೋರ್ ಸ್ಟೇಕ್ ಪ್ಲೇಯರ್. ನಾವು ಕಾನೂನು ಸುವ್ಯವಸ್ಥೆನ ಪಾಲನೆ ಮಾಡಿದ್ರೆ ಅದು ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಮೇಡಮ್ ಅವರು. ಮುಂದುವರೆದು ನೀವು ಕೇಳಿದ್ರಿ ಈ ಜಿಲ್ಲೆಯ ಜನರ ಮನಸ್ಥಿತಿ ಬಗ್ಗೆ. ನಮ್ಮ ಚಾಮರಾಜನಗರದ ಜನರು ಮೇಡಮ್ ಹೇಳ್ದಂಗೆ ಬಹಳ ಮುಗ್ಧ ಮನಸ್ಥಿತಿ. ನಾನು ಕರ್ನಾಟಕದಲ್ಲಿ ಎಲ್ಲಾ ಡಿವಿಷನ್ ಕೆಲಸ ಮಾಡಿದ್ದೀನಿ. ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡಿದ್ದೀನಿ, ಮುಂಬೈ ಕರ್ನಾಟಕ ಬೆಳಗಾಮಲ್ಲಿ ಮಾಡಿದ್ದೀನಿ, ಕೋಸ್ಟಲ್ ಬೆಲ್ಟ್ ಅಲ್ಲಿ ಮಾಡಿದ್ದೀನಿ, ಸೆಂಟ್ರಲ್ ಕರ್ನಾಟಕದಲ್ಲಿ ಮಾಡಿದ್ದೀನಿ, ಈ ಕಡೆ ಸದರ್ನ್ ಕರ್ನಾಟಕದಲ್ಲೂ ಮಾಡಿದ್ದೀನಿ. ಎಲ್ಲಾ ಜಿಲ್ಲೆನಲ್ಲೂ ಆಲ್ಮೋಸ್ಟ್ ಅಲ್ಲಿ ನಾನು ಒಂದು 16 ಜಿಲ್ಲೆನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಎಲ್ಲಾ ಕಡೆ ಹೋದಾಗ ಮನಸ್ಥಿತಿ ನೋಡಿದಾಗ ನನಗೆ ಒಂದೊಂದು ಜಿಲ್ಲೆ ಒಂದೊಂದು ರೀತಿನಲ್ಲಿ ಪ್ರಾಮುಖ್ಯ ಅನ್ಸುತ್ತೆ. ನೀವು ಕ್ಲೀನ್ ಅಂಡ್ ನೀಟ್ನೆಸ್, ಪಬ್ಲಿಕ್ ಪ್ಲೇಸ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಮನೆ ಸುತ್ತಮುತ್ತ ವಾತಾವರಣ ಕ್ಲೀನ್ ಆಗಿ ಇಟ್ಕೋಬೇಕು ಅಂತಂದ್ರೆ ಕಾರವಾರ ಮತ್ತೆ ನಮ್ಮ ಕೊಡಗಿನ ಜನರ ಮುಂದೆ ಯಾರು ಅದಕ್ಕೆ ಸರಿಸಾಟಿ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಮುಗ್ಧ ಮನಸ್ಥಿತಿ, ಯಾರನ್ನ ಬೇಕಾದ್ರೂ ನಂಬ್ತಾರೆ, ಅವ್ರು ಹೇಳದ್ ನಂಬ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ ಅಂತಂದ್ರೆ ನಮ್ಮ ಚಾಮರಾಜನಗರ ಜನರು. ಸೊ ಇಂಥ ಜನರು ಮುಗ್ಧ ಮನಸ್ಥಿತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಮೋಸ ಹೋಗೋ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ರೋಲು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು 2 ವರ್ಷದಿಂದ ಒಂದು ಘಟನೆ ನಡೀತು. ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಒಬ್ರು ಸ್ನೇಹಿತರು ಒಬ್ರು ಹೋಗಿ ಕೂತಿದ್ರು. ತುಂಬಾ ಅವರು ಸಾಂಸಾರಿಕ ಸಮಸ್ಯೆಯಿಂದ ಬೇಜಾರಾಗಿ ಕೂತಿದ್ರು. ಆಗ ಯಾರೋ ಒಬ್ರು ನಮ್ಮ ಈ ಚಿತ್ರದುರ್ಗ ದಾವಣಗೆರೆ ಭಾಗದವನು ಒಬ್ಬ ಮೋಸ ಮಾಡ್ತಕ್ಕಂಥ ವ್ಯಕ್ತಿ ಬರ್ತಾನೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಚಿಕ್ಕದು ಚಿನ್ನದ ನಾಣ್ಯ ಸಿಕ್ಕಿದೆ, ನಮಗೆ ಹೊರಗಡೆ ಮಾರಾಟ ಮಾಡೋದಕ್ಕೆ ಹೆದರಿಕೆ ಆಯ್ತಾ ಇದೆ, ನೀನು ಕೊಟ್ಬಿಡ್ತೀವಿ, ಕಡಿಮೆ ದುಡ್ಡಿಗೆ ತಗೊಳ್ಳಿ ಅಂತ. ಸೊ ಆವಾಗ ಇವನು ಒಪ್ಕೊಂಡು ದುಡ್ಡು ಕೊಟ್ಬಿಡ್ತಾನೆ ಅವನಿಗೆ. ಆ ದುಡ್ಡಲ್ಲಿ ಅವ್ರ ಜಾಗ ತಗೊಂಡೋಗಿ ಡೆಲಿವರಿ ಮಾಡೋ ತರ ಮಾಡ್ತಾರೆ ದಾವಣಗೆರೆಯಲ್ಲಿ. ಮಾಡಿದಾಗ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿಸಿ ಚೆಕ್ ಮಾಡ್ಕೊಳಕ್ ಬಿಡದೇನೆ ದುಡ್ಡು ಇಸ್ಕೊಂಡು ಇವ್ರಿಗೊಂದು ಪ್ಯಾಕೆಟ್ ಕೊಟ್ಬಿಟ್ಟು ಹೊಟ್ಬಿಡ್ತಾರೆ. ಆಮೇಲೆ ಬಂದು ನೋಡಿದ್ರೆ ಅದೆಲ್ಲ ಮಣ್ಣಿನಿಂದ ಮಾಡಿರ್ತಕ್ಕಂಥ ನಾಣ್ಯಗಳು, ಪೇಂಟ್ ಮಾಡಿರೋದು. ಸೊ ಈ ತರ ಮೋಸ ಹೋಗೋ ಸಾಧ್ಯತೆ ಈ ಜಿಲ್ಲೆ ಜನರಿಗೆ ಜಾಸ್ತಿ ಇದೆ. ಸೊ ಹಾಗಾಗಿ ಪೊಲೀಸ್ನವರು ಈ ಒಂದು ಪರಿಸ್ಥಿತಿನಲ್ಲಿ ಇವ್ರ ರೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂತೂ ಇಂತೂ ನಿಮ್ಮ ಒಂದು ಟೈಮ್ ನ ಕೊಟ್ಟಿದ್ರಿ. ಇಷ್ಟ ತನಕ ನಿಮ್ಮ ಒಂದು ಫೀಲಿಂಗ್ಸ್ ಗಳನ್ನ ಮತ್ತೆ ನಿಮ್ಮ ಒಂದು ಆಗು ಹೋಗುಗಳನ್ನ ಶೇರ್ ಮಾಡ್ಕೊಂಡ್ರಿ. ಮ್ಯಾಮ್, ಮೊದಲನೇದಾಗಿ ನಿಮ್ಗೆ ಏನ್ ಅನ್ನಿಸ್ತು? ಯಾವಾಗ್ಲೂ ಹಿಂದಿನದನ್ನ ನೆನಪು ಮಾಡ್ಕೊಳ್ಳೋದು ತುಂಬಾ ಸಂತೋಷದ ವಿಚಾರ. ಹೌದು. ಪೊಲೀಸ್ ಟೈಮ್ ನಮಗೆ ನಮ್ಮ ಬದುಕನ್ನ ಹಿನ್ನೋಟಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿದೆ. ನಿಜವಾಗ್ಲೂ ಇಷ್ಟು ಹೊತ್ತು ಕೂಡ ಆವಾಗಿನ ನಗ್ತಾನೆ ಇದೀವಿ ನಾವು. ಅಂದ್ರೆ ಆ ಎಲ್ಲ ನೆನಪುಗಳ ಹಿನ್ನೆಲೆಯಲ್ಲಿ ಸದಾ ನಗ್ತಾನೆ ಇದೆ. ಬಹುಶಃ ತಾವು ಗಮನಿಸಿದಿರಿ. ಅಂದ್ರೆ ಆತರ ಬದುಕನ್ನ ಒಂದು ಹಿಂದಕ್ಕೆ ಹೋಗಿ ವಾಪಸ್ ನೋಡ್ಕೊಳ್ಳುವಂತ ಒಂದು ಒಳ್ಳೆ ಅವಕಾಶವನ್ನ ನೀವು ಪೊಲೀಸ್ ಟೈಮ್ನವರು ಕೊಟ್ಟಿದ್ದೀರಾ. ಅದ್ರ ಜೊತೆಗೇನೆ ನಮ್ಮ ಜವಾಬ್ದಾರಿ ಕೂಡ ಏನು ಅನ್ನುವಂಥದ್ದನ್ನು ಕೂಡ ನೆನಪಿಸಿದ್ದೀರಾ. ಅಂದ್ರೆ ಇನ್ನು ಮುಂದೆ ಕೂಡ ಏನ್ ಮಾಡ್ಬೇಕಾಗಿದೆ, ಎಷ್ಟು ಇಂಪಾರ್ಟೆಂಟ್ ಆದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎನ್ನುವಂಥದ್ದನ್ನ ನೆನಪಿಸಿಕೊಟ್ಟಿದ್ದಾರ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ನೀವು ನಾನು ಪೊಲೀಸ್ ಟೈಮ್ ಅವ್ರಿಗೆ ತುಂಬಾ ಆಭಾರಿ ಮತ್ತೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಯಾಕೆಂದ್ರೆ ಇವತ್ತಿನ ದಿವಸ ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ರೀತಿ ಪತ್ರಿಕೋದ್ಯಮ ಇದೆ. ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸ್ನವರ ಅಗಾಧ ಕಾರ್ಯಕ್ಷಮತೆಯನ್ನ ಮರೆಮಾಚಿ ಅವರ ಕೆಲವು ವೈಫಲ್ಯಗಳನ್ನ ಎತ್ತಿ ತೋರಿಸಿ ಅವ್ರನ್ನ ಕೀಳಾಗಿ ಕಾಣುವಂಥದ್ದು, ಅವ್ರಿಗೆ ಸ್ಟ್ರೆಸ್ ಆಗಿರೋರ್ನ ಇನ್ನಷ್ಟು ಸ್ಟ್ರೆಸ್ ಮಾಡತಕ್ಕಂಥ ಒಂದು ಪತ್ರಿಕೋದ್ಯಮನ ನಾವು ನೋಡಿದ್ವಿ. ಅಂತ ಟೈಮಲ್ಲಿ ನೀವು ಒಬ್ಬ ಆತ್ಮೀಯ ಸ್ನೇಹಿತರ ತರ ಬಂದು ನಮ್ಮನ್ನ ಎಲ್ಲಾ ಪ್ರಶ್ನೆಗಳು ಕೇಳಿ ನಮ್ಮ ಪೂರ್ವೋತ್ತರ ಎಲ್ಲಾನು ತಿಳ್ಕೊಂಡು ನಮ್ಮ ಒಂದು ಸ್ಟ್ರೆಸ್ ಔಟ್ ನ ಕಡಿಮೆ ಮಾಡ್ತಾ ಇದ್ದಾರೆ. ಸೈಕಾಲಜಿನಲ್ಲಿ ವೆಂಟಿಲೇಷನ್ ಥೆರಪಿ ಅಂತ ಇದೆ. ಈ ತರ ಪ್ರಶ್ನೆ ಕೇಳಿದ್ರೆ ನಮ್ ಸ್ಟ್ರೆಸ್ ಎಲ್ಲ ತುಂಬಾ ಜಾಸ್ತಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ ತರದೊಂದು ಸೆಷನ್ ಮಾಡಿ ನೀವು ತುಂಬಾ ಒಂದು ಒಳ್ಳೆ ರೀತಿ ಸಮಾಜಮುಖಿಯಾದ ಒಂದು ಪತ್ರಿಕೋದ್ಯಮನ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಇದು ನನಗೆ ಬಹಳ ಖುಷಿ ಆಯ್ತು. ನೀವು ಈ ತರ ಹೆಚ್ಚೆಚ್ಚು ಅಧಿಕಾರಿಗಳನ್ನ ಮಾತಾಡಿಸಿ ಅವರ ಪಾಸಿಟಿವ್ ಸೈಡ್ನೂ ಜನಗಳಿಗೆ ತೋರಿಸ್ಕೊಡ್ಬೇಕು, ಬರೀ ನೆಗೆಟಿವ್ ಸೈಡ್ ಹೇಳೋದಲ್ಲ. ಸೊ ಈ ತರ ಮಾಡಿ ನೀವು ನಿಮ್ಮ ಒಂದು ಪತ್ರಿಕೆಯ ಒಂದು ಇದೇ ಯಶಸ್ವಿ ಪಥ ಬೆಳವಣಿಗೆ ಇದೇ ರೀತಿ ನಭೋಮಂಡಲದ ಕಡೆಗೆ ಅವಿಚ್ಛಿನ್ನವಾಗಿ ನಡೀಲಿ ಅಂತ ನಾನು ಹಾರೈಸ್ತಾ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತಾಡ್ತೀನಿ.
ಧನ್ಯವಾದಗಳು ಸರ್. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂತ ಹೇಳಿದ್ರೆ ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲೂ ಗಂಡ ಹೆಂಡತಿ ಇಬ್ರು ಸಹ ನಮ್ಮೊಟ್ಟಿಗೆ ಒಂದಷ್ಟು ಸಮಯವನ್ನ ವ್ಯಾಲ್ಯೂಯಬಲ್ ಟೈಮ್ಸ್ ಅನ್ನ ಕೊಟ್ಟು ನಿಮ್ಮ ಒಂದು ಆಗು ಹೋಗುಗಳು, ನಿಮ್ಮ ಬಾಲ್ಯದ ನೆನಪನ್ನ ನಮ್ಮ ಜೊತೆ ಮೆಲ್ಕ್ ಹಾಕಿದ್ರಿ. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ನಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು ಮತ್ತೆ ನಮ್ಮ ಯೂತ್ಗಳಿಗೆ ಒಂದು ಮೋಟಿವೇಶನಲ್ ಸ್ಪೀಚ್ ತರ ಕೂಡ ಕೊಟ್ರಿ. ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನನಗಂತೂ ತುಂಬಾ ಪರ್ಸನಲಿ ಆಗಿ ನಿಮ್ಮ ಒಂದು ಪೇರ್ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ತಾ ಇದೆ. ಗಂಡ ಹೆಂಡತಿ ಈಗ ಇದೇ ತರ ಯಾವಾಗ್ಲೂ ಸಮಾಜ ಸೇವೆಯನ್ನ ಮಾಡ್ತಾ ಇರಿ, ಒಳ್ಳೇದಾಗಿ ನಿಮ್ಮ ಫ್ಯೂಚರ್ಗೆ ಅಂತ ನಮ್ಮ ಒಂದು ತಂಡದಿಂದ ನಾವು ಹಾರೈಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಅಧಿಕಾರಿಗಳಾದಂಥ ಡಾಕ್ಟರ್ ಕವಿತಾ ಬಿಟಿ ಹಾಗೂ ಡಾಕ್ಟರ್ ಆರ್ ನಾಗಶಯನ್ ಸರ್ ಅವರ ವಿಶೇಷ ಸಂದರ್ಶನ ಹೇಗಿತ್ತು ಅಂತ. ಇದೇ ರೀತಿ 10 ಹಲವು ವಿಶೇಷ ಅಧಿಕಾರಿಗಳ ಸಂದರ್ಶನದ ಜೊತೆ ನಾವು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪೊಲೀಸ್ ಟೈಮ್. ನಮಸ್ಕಾರ.